ಎಲ್ರಿಗೂ ನಮಸ್ಕಾರ. ಈ ದಿನ ಬೆಳಗ್ಗೆ 11:30ರಿಂದ ಸುಮಾರು 2 ಗಂಟೆಗಳ ಕಾಲ ಕವಿಸಿದ್ದ ಬಳ್ಳಾರಿ ಅವರ ನೆನಪಿನಲ್ಲಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮನ ಅವರ ಕುಟುಂಬ ವರ್ಗದವರು, ವಿಶೇಷವಾಗಿ ಸ್ವತಃ ಬರಹಗಾರರಾದ ಮಹೇಶ್ ಬಳ್ಳಾರಿ ಅವರ ಕುಟುಂಬದವರು ಏರ್ಪಾಡು ಮಾಡಿದೆ. ಈ ದಿನದ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿದೆ ಅಂತ ನಾನು ಹೇಳೋ ಕಾರಣ, ಕವಿಸಿದ್ದ ಬಳ್ಳಾರಿ ಅವರ ಕವಿ, ಕಾವ್ಯ, ಸಾಹಿತ್ಯ, ಸಾಮಾಜಿಕ ಹೋರಾಟ, ಜನಪರವಾದಂಥ ತೊಡಗಿಸಿಕೊಳ್ಳುವಿಕೆ, ಈ ಮೂರನ್ನೂ ಕೂಡ ಸಮನ್ವಯಗೊಳಿಸುವಂಥ ಒಂದು ಸಾಹಿತ್ಯಿಕ, ಸಾಂಸ್ಕೃತಿಕ, ಸಾಮಾಜಿಕ ಕಾರ್ಯಕ್ರಮವಾಗಿ ಈ ಕಾರ್ಯಕ್ರಮ ಏರ್ಪಾಟಾಗಿದೆ. ಅದಕ್ಕೆ ಅರ್ಥಪೂರ್ಣತೆ ಮಾಡಿದೆ. ಇವತ್ತು ಅವರ ಕವಿ ಕಾವ್ಯದ ನೆನಪಿನಲ್ಲಿ ಇಬ್ಬರು ಕವಯಿತ್ರಿಯರನ್ನ ಜ್ಞಾಪಿಸ್ಕೊಂಡು ಸನ್ಮಾನಿಸುವ ಕೆಲಸ ಮಾಡಿದ್ದೀವಿ. ಹಾಗೆಯೇ ಸಮಾಜಮುಖಿಯಾಗಿ ಕೆಲಸ ಮಾಡಿರುವಂಥ ವಿವಿಧ ಕ್ಷೇತ್ರಗಳ ಸಾಧಕರನ್ನು ಗುರುತಿಸಿ ಗೌರವಿಸುವ ಕೆಲಸ ಮಾಡಿದ್ದೀವಿ. ಜೊತೆಯಲ್ಲಿ ಅವರ ನೆನಪಿನಲ್ಲಿ ಮುಂದಿನ ನೋಟದ ಬಗ್ಗೆ, ಮುಂದಿನ ಹೋರಾಟದ ಬಗ್ಗೆ, ಕಾವ್ಯ ಸ್ವರೂಪದ ಬಗ್ಗೆ, ಸಾಮಾಜಿಕ ಕೈಕರ್ಯಗಳ ಬಗ್ಗೆ ಬೆಳಕು ಚೆಲ್ಲುವಂಥ ಮಾತುಗಳನ್ನು ಕೇಳುವಂಥ ಅವಕಾಶದ ವೇದಿಕೆಯನ್ನು ಇದರ ಬಳಕೆ ಮಾಡಿಕೊಂಡು ಈ ದಿನದ ಕಾರ್ಯಕ್ರಮದಲ್ಲಿ ಹಿರಿಯರಾಗಿರುವ ಅರವಿಂದ ಚೊಕ್ಕಾಡಿ ಅವರು ಇಡೀ ಕಾರ್ಯಕ್ರಮಕ್ಕೆ ಸಮಾರೋಪ ಭಾಷಣ ಬಹಳ ಸಶಕ್ತವಾಗಿ ಕಟ್ಟಿಕೊಟ್ಟಿದ್ದಾರೆ. ಏಕೆಂದರೆ ಇಡೀ ಕಾರ್ಯಕ್ರಮದ ಎಲ್ಲ ಆಯಾಮಗಳ ಮಗ್ಗಲುಗಳ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡಿದ್ದಾರೆ. ಕನ್ನಡ ಸಾಹಿತ್ಯದ ಪರಂಪರೆಯ ಪಂಪನಿಂದ ಹಿಡಿದು ಬಂಡಾಯ ದಲಿತ ಸಂಘಟನೆಯವರೆಗೆ ಬೆಳೆದು ಬಂದಿರುವ ಪರಂಪರೆಯ ಸೋದಾಹರಣವಾಗಿ ಮುಂದಿಟ್ಟಿದ್ದಾರೆ. ಅದರ ಜೊತೆಯಲ್ಲೇ ಇವತ್ತಿನ ಕವಯಿತ್ರಿಯರ, ಅಂದರೆ ಪ್ರಶಸ್ತಿಗೆ ಸನ್ಮಾನಿತರಾದಂಥ ಕವಯಿತ್ರಿ ಇಬ್ಬರ ಕಾವ್ಯಗಳನ್ನು ಕೂಡ ವಿಶ್ಲೇಷಣೆ ಮಾಡಿದ್ದಾರೆ. ಹಾಗಾಗಿ ಅರವಿಂದ ಚೊಕ್ಕಾಡಿ ಅವರ ಮಾತುಗಳನ್ನು ಕೇಳಿದ ಮೇಲೆ ಇಡೀ ಕಾರ್ಯಕ್ರಮಕ್ಕೆ ನಾವ್ಯಾರೂ ಮಾತನಾಡಿದರೆ ಅದು ಕೇವಲ ಒಗ್ಗರಣೆ ಆಗುತ್ತೆ ಅಷ್ಟೇ. ಹಾಗಾಗಿ ನಾನು ಹೆಚ್ಚು ಸಮಯನ ತಗೊಳ್ಳೋದಿಲ್ಲ. ಜಗದೀಶ್ ಅಂಗಡಿಯವರು ಕೂಡ ಅದಕ್ಕೆ ಪೂರಕವಾಗಿ ಅನೇಕ ವಿಷಯಗಳಲ್ಲಿ ಈಗಾಗಲೇ ನಮ್ಮ ಬಗ್ಗೆ ಮಾತಾಡ್ತಾನೆ. ಸಾಹಿತ್ಯದ ಬಗ್ಗೆ, ಕಲೆ ಬಗ್ಗೆ, ಕಾವ್ಯದ ಬಗ್ಗೆ ಅನೇಕ ಹೊಳಹುಗಳು ನೀಡುವ ಮಾತುಗಳನ್ನು ಕೂಡ ಜಗದೀಶ್ ಅಂಗಡಿಯವರು ಮಾಡಿದ್ದಾರೆ. ಹಿರಿಯರಾಗಿರೋ ಹನುಮಪ್ರಭು ಪೆಟ್ಟದೂರವರು ನಮ್ಮೆಲ್ಲರಿಗೂ ಕೂಡ ಒಂದು ರೀತಿ ಪ್ರೇರಕರು. ನಾವೆಲ್ಲ ಚಿಕ್ಕ ಹುಡುಗರಾದಾಗಲಿಂದ ಅವರ ಬರಹಗಳನ್ನು ಓದ್ಕೊಂಡು ಬಂದು ಅಷ್ಟರ ಮಟ್ಟಿಗೆ ಸ್ವಲ್ಪ ಪ್ರೇರಣೆ ಪಡೆದವರು. ಅವ್ರನ್ನ ನಾವಿಷ್ಟು ಹತ್ತಿರದಲ್ಲಿ ಅವ್ರ ಜೊತೆ ಕೂತ್ಕೊಳ್ಳುವಷ್ಟು ಪುಣ್ಯ ನಮಗೆ ಸಿಕ್ಕಿದೆ. ಹಾಗಾಗಿ ಆ ಹಿರಿಯರಿಗೆ ಗೌರವಪೂರ್ವಕವಾಗಿ ನಾನು ವಂದಿಸ್ತೇನೆ. ನಾನು ಈ ಕಾರ್ಯಕ್ರಮಕ್ಕೆ ಬರುವುದಕ್ಕೆ ಮುಖ್ಯವಾದ ಕಾರಣ ನಮ್ಮ ಮಮತಾ ಅರಸೀಕೆರೆ. ಹೇಳಿ ಕೇಳಿ ಕವಯಿತ್ರಿ, ಸಾಮಾಜಿಕವಾಗಿ, ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡಿರುವಂಥ ಹೆಣ್ಣುಮಗಳು. ಎಲ್ಲ ಕಡೆಗಳಲ್ಲೂ ಕೂಡ ಈ ಥರದ ಸಾಹಿತ್ಯದ ಸಂವೇದನಾ ಕಾರ್ಯಕ್ರಮಗಳಲ್ಲಿ ಆಕೆ ಮುಂಚೂಣಿಯಲ್ಲಿರುವಂಥ ಹೆಣ್ಣುಮಗಳು. ಅವರು ಮತ್ತು ಮಹೇಶ್ ಬಳ್ಳಾರಿ ಈ ಕಾರ್ಯಕ್ರಮಕ್ಕೆ ನಾವು ಬರುವುದಕ್ಕೆ ಕಾರಣಕರ್ತರು.
ಅರಸೀಕೆರೆ ಮಮತಾ, ಆಕೆಗೂ ಕೂಡ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಇನ್ನು ಒಂದೆರಡು ಮಾತು ಹೇಳಲೇಬೇಕು, ಯಾಕೆಂದರೆ ಕಾರ್ಯಕ್ರಮಕ್ಕೆ ನಾನು ಬರಮಾಡಿಕೊಂಡಿರೋ ಉದ್ದೇಶ ನನಗೆ ಗೊತ್ತಿಲ್ಲ. ನಾನು ಅರವಿಂದ್ ಚೊಕ್ಕಾಣಿ ಹೇಳಿದರು, ನಾನು ಸಾಹಿತ್ಯವೂ ಅಲ್ಲ, ಕವಿಯೂ ಅಲ್ಲ, ನನ್ನ ಸಬ್ಜೆಕ್ಟ್ ಹಿಸ್ಟ್ರಿ, ನಾನು ಹಿಸ್ಟ್ರಿ ಮೇಷ್ಟ್ರು ಅಂತ. ನಾನು ಹಾಗೆ ಇಲ್ಲ, ನಾನು ಸಾಹಿತ್ಯವೂ ಅಲ್ಲ, ಕವಿಯೂ ಅಲ್ಲ, ಏನೂ ಅಲ್ಲ. ನಾನು ಇನ್ನೂ ಅರ್ಥಕ್ಕ ಹಿಸ್ಟ್ರಿ ಓದೋದಾದ್ರೂ ಸ್ವಲ್ಪ ಪರಂಪರೆ ಸಾಹಿತ್ಯದ ಜ್ಞಾನ ಇರುತ್ತೆ. ನನ್ನ ಸಬ್ಜೆಕ್ಟು ಮ್ಯಾಥಮೆಟಿಕ್ಸು, ಅದಕ್ಕೂ ಸಾಹಿತ್ಯಕ್ಕೂ ಸಂಬಂಧವೇ ಇರೋದು. ಆದ್ದರಿಂದ ಇನ್ನೂ ಅರ್ಥ ಆಗ್ತದ. ನಾನು ದಿನವೆಲ್ಲ 24 ಗಂಟೆ ನನ್ನ ಜೀವನದಲ್ಲಿ ನನಗೆ 73 ವರ್ಷ, ನಾನು 40-50 ವರ್ಷ ಬರೀ ಹೇಳಿರೋದೆಲ್ಲ ಮ್ಯಾಥಮೆಟಿಕ್ಸ್ ಪಾಠನೇ. ಆದ್ದರಿಂದ ಮ್ಯಾಥಮೆಟಿಕ್ಸ್ ಮೇಷ್ಟು ಸಾಹಿತ್ಯದ ಬಗ್ಗೆ ಮಾತಾಡೋದು ಸ್ವಲ್ಪ ಭಾಳ ಇದೆ ವಿಚಿತ್ರ. ಆದರೆ ಒಬ್ಬ ಸಾಹಿತ್ಯಾಸಕ್ತನಾಗಿ ಸಾಹಿತ್ಯವನ್ನು ಓದುಗನಾಗಿ ಸ್ವೀಕಾರ ಮಾಡಿ ನಾನು ಏನೋ ಓದ್ಕೊಂಡ್ರೆ ನನಗೆ ಒಬ್ಬ ಸಾಮಾನ್ಯ ಓದುಗ ನನಗೇನು ಅನಿಸುತ್ತೆ ಅನ್ನೋ ಥರ ನಾನು ಅರ್ಥ ಮಾಡ್ಕೊಂಡಿದ್ದನ್ನು ನನ್ನ ಭಾಷೆಯಲ್ಲಿ ಕೆಲವು ಕಡೆಯಲ್ಲಿ ಅದನ್ನು ಹೇಳ್ಕೊಂಡು ಹೋಗಿದ್ದೀನಿ, ಬರವಣಿಗೆ ಕಟ್ಕೊಟ್ಟಿದ್ದೀನಿ. ಅಷ್ಟರ ಮಟ್ಟಿಗೆ ಸಾಹಿತ್ಯಾಸಕ್ತ ವಿದ್ಯಾರ್ಥಿ ಅಂತ ನಾವು ಪರಿಚಯ ಮಾಡ್ಕೊಳ್ಬಲ್ಲೆ. ಆದರೆ ನನಗೆ ನಮಗೆ ನಾನು ಸಾಹಿತ್ಯ ಅಲ್ಲ ಅಂತ ಹೇಳಿಬಿಟ್ಟಿರೋದ್ರಿಂದ ಅದರಲ್ಲಿ ತಪ್ಪು ಲೆಪ್ಪು ಎಲ್ಲ ನೀವು ಹೇಳಿ ತಿಳ್ಕೋಬೋದು, ಇರುತ್ತೆ ಕೇಳ್ಕೊಳ್ಬೋದು. ಕನ್ನಡದ ಸಾಹಿತ್ಯದ ಪರಂಪರೆ ಈಗ 9ನೇ ಶತಮಾನದಿಂದ ಈ ಘಟ್ಟದವರೆಗೆ 21ನೇ ಶತಮಾನದವರೆಗೆ ನೋಡಿದರೆ ಎಲ್ಲವಾದರೂ ಕೂಡ ಆಯಾಯ ಕಾಲಘಟ್ಟದಲ್ಲಿ ಒಂದು ಸಾಹಿತ್ಯದ ಒಳಗೆ ಸಾಮಾಜಿಕವಾದ ದೃಷ್ಟಿಕೋನದಿಂದ ಅವತ್ತಿನ ಸಮಾಜಮುಖಿಯಾದಂಥ ಒಂದು ಬಂಡಾಯದ ಸ್ವರೂಪನ ನಾವು ಕಂಡುಕೊಂಡೇ ಬರ್ತೀವಿ. ಇದು ನಮ್ಮ 1200-1500 ವರ್ಷಗಳ ಕನ್ನಡ ಸಾಹಿತ್ಯ ಪರಂಪರೆಯನ್ನು ನೋಡಿದರೆ ನಮಗೆ ಎದ್ದು ಕಾಣುವಂಥ ಅಂಶ. 9ನೇ ಶತಮಾನದ ಕವಿರಾಜ ಮಾರ್ಗ ನೃಪತುಂಗದಿಂದ ಸ್ಟಾರ್ಟ್ ಮಾಡಿ 10ನೇ ಶತಮಾನದ ಪಂಪ ಮಾನವ ಕುಲಂ ತಾನೊಂದೇ ಅವಲಂ ಅಂತ ಹೇಳಿದ್ದಾಗಲಿ, ಈಗ ಅರವಿಂದ್ ಚೊಕ್ಕಾಣಿ ಅವರು ಹೇಳಿದ್ರ ಚಲೋದೋಳು ದುರ್ಯೋಧನ ಅನ್ನುವುದಿಲ್ಲ ಹಿಡಿದು ಕೊನೆಗೆ ನೆನೆಯುವುದಾದರೆ ಒಂದೇ ಚಿತ್ರದಿಂದ ಕರುಣನಲ್ಲಿ ನೆನೆ ಅಂತೇಳಿ ಒಲಿಕೇಸಿ ಆಶ್ರಯದಲ್ಲಿದ್ದಾನೆ. ನೋಡಿ, ಬಂಡಾಯದ ಸ್ವರೂಪ ಮಾನವೀಯ ಮನುಷ್ಯ ಸಂಬಂಧಗಳಿಗೂ ಕೂಡ ಹೇಗೆ ಪಸರಿಸುತ್ತೆ ಅನ್ನೋದಕ್ಕೆ ಪಂಪನ ಉದಾಹರಣೆ. ಕವಿರಾಜ ಮಾರ್ಗದ ಮೊದಲ ಕಥೆ ಅದು ನಿಮಗೆಲ್ಲ ಗೊತ್ತಿರಬೇಕು. ಕಾವೇರಿಯಿಂದ ಗೋದಾವರಿ ವಲಮಿದ್ದ ನಾಡವ ಕನ್ನಡದು ಭಾವಿಸಿದ ಜನಪದಂ ವಸುಧಾವಳಿಯ ವಿಲೀನ ವಿಷದ ವಿಷಯ ವಿಶೇಷಂ ಪದರರಿದು ನುಡಿದುದನ್ನು ಅರಿದು ಆರೆಯುಂ ಆರ್ಪರ್ ಆ ನಾಡವರ್ಕಳ್ ಚದುರ ನಿಜದಿ ಕುರಿತೋದನೆಯೂ ಕಾವ್ಯ ಪ್ರಯೋಗ ಪರಿಣಿತ ಮತುಗಳನ್ನ ಅಂತೇಳಿ ಕನ್ನಡಿಗರ ಜಾನಪದ ನಾವು ಕುರಿತೋದನೆಯೂ ಕಾವ್ಯ ಪ್ರಯೋಗ. ಅದು ಕವಿರಾಜ ಮಾರ್ಗ 9ನೇ ಶತಮಾನ. 10ನೇ ಶತಮಾನದ ಪಂಪ ಎಂಥ ಕ್ರಾಂತಿಕಾರಿ, ಎಂಥ ಬಂಡಾಯ, ಎಷ್ಟು ಮಾನವೀಯ ಮೌಲ್ಯ, ಎಂಥ ಮನುಷ್ಯ ಸಂಬಂಧಗಳಿಗೆ ಬೆಲೆ ಕೊಡುವಂಥದ್ದು, ಸಾಮಾಜಿಕವಾಗಿ ಇವತ್ತಿಗೆ ಹೆಚ್ಚು ಆಪ್ಟ್ ಆ್ಯಂಡ್ ಅಪ್ರೋಪ್ರಿಯೇಟ್ ಅನ್ನುವಂಥದ್ದು ಪಂಪನ ಕಾಣೋದು ಅವರ ಗುಣ. ಇವತ್ತು ನಾವು ಆಳುವ ವ್ಯಕ್ತಿಗಳಿಗೆ ಡೊಕ್ಕಸರ ಮಳೆಯುವ ಜನ ನಾವು. ಅವ್ರ ಮುಂದೆ ಅವ್ರು ಕೂತ್ಕ ಅಂದರೆ ಹೊರಗೆ ಹೋಗ್ತೀವಿ ನಾವು. ಆ ಮಟ್ಟದ ವ್ಯವಸ್ಥೆ ಇರುವಂಥ ಕಾಲಘಟ್ಟದಲ್ಲಿ ಆಶ್ರಯನಾಥರಾದ ವರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಸ್ಕೊಂಡು ಅವನನ್ನು ತನ್ನ ಕಥಾನಾಯಕನನ್ನಾಗಿ ಮಾಡಿಕೊಂಡು ವಿಕ್ರಮಾರ್ಜುನ ವಿಜಯ ಬರೆದು ವರಿಕೇಸರಿಯ ಅನ್ನ ತಿಳ್ಕೊಂಡು ವರಿಕೇಸರಿನ ಹೊಗಳಕೊಂಡು ವರಿಕೇಸರಿಯ ಗೆಳೆತನದಲ್ಲೇ ಇದ್ದು ವರಿಕೇಸರಿಯನ್ನೇ ತನ್ನ
ಮಹಾಕಾವ್ಯದ ನಾಯಕರನ್ನಾಗಿ ಚಿತ್ರಿಸ್ತಾ ಇದ್ದರೂ ಕೂಡ ಅವನು ನಾನು ಅರ್ಜುನನಿಗೆ ಅಂದರೆ ಅಜಿಕೇಶನಿಗೆ ಆಪೋಸಿಟ್ ಆಗಿರುವಂಥ, ವಿರೋಧಿಯಾಗಿರುವಂಥ, ಪ್ರತಿನಾಯಕನಾಗಿರುವಂಥ ಕರ್ಣನನ್ನು ಹೇಳ್ತಾನೆ. ಇಡೀ ಮಹಾಭಾರತದಲ್ಲಿ ನೆನೆಯುವುದಾದರೆ ಒಂದೇ ಮನಸ್ಸಿನಿಂದ ನೆನೆ, ಅದು ಕರ್ಣನನ್ನು ನೆನೆಯುತ್ತಾರೆ. ಅಜಿಕೇಶನಿ ಸ್ಥಾನದಲ್ಲಿದ್ದು ಕರ್ಣನನ್ನು ಹೊಗಲಿ ಕಾವ್ಯವನ್ನು ಅವನು ವಿಶಾಲ ಸ್ವರೂಪಕ್ಕೆ ತರ್ತಾನೆ ಅಂದರೆ ಪಂಪ ಅಷ್ಟರ ಮಟ್ಟಿಗೆ ನಮ್ಮನ್ನು ತೋರಿಸುವ ಮಾರ್ಗದರ್ಶಕರಾಗಿದ್ದರು. ನಾವು ಹೇಗಿರಬೇಕು ಅನ್ನೋದಕ್ಕೆ ಅದು 10ನೇ ಶತಮಾನ. ಈಗಾಗಲೇ ಚೊಕ್ಕಾಣಿಯವರು 12ನೇ ಶತಮಾನದಲ್ಲಿ ಹೇಳಿದರು. 12ನೇ ಶತಮಾನ ಅದು ಕಲ್ಯಾಣದ ಕ್ರಾಂತಿ, ವಚನ ಚಳವಳಿ, ಜನಸಾಮಾನ್ಯರ ಕನ್ನಡದ ಅಪ್ಪಟ, ಕನ್ನಡದ ಅಚ್ಚ ಕನ್ನಡದ ಬೇಸಾಯಗಾರರು ಕಟ್ಟಿದ ಭಾಷೆ ವಚನ ಚಳವಳಿ. ಆ 12ನೇ ಶತಮಾನವಂತೂ ನೇರವಾಗಿ ದೊಡ್ಡ ಸಾಮಾಜಿಕವಾದಂಥ ಕ್ರಾಂತಿಯನ್ನು ಮಾಡಿದಂಥ, ಸಾಮಾಜಿಕ ಧಾರ್ಮಿಕ ಕ್ರಾಂತಿಗೆ ನಾಂದಿ ಆದಂಥ ಆ ಕಾಲಘಟ್ಟ. ಆ ಕಾಲಘಟ್ಟದ ಒಳಗಡೆ ವಚನಗಳನ್ನು ನಾವೆಲ್ಲ ಹೇಳಿ, ಈಗ ಅವ್ರು ಹೇಳಿದ್ದೇನೆ ಮತ್ತು ಹೇಳಿದರೆ ಬಸವಣ್ಣ ಮತ್ತು ಅಲ್ಲವ ನನಗೆ ಬಹಳ ಪ್ರಸ್ತುತರಾಗ್ತಾರೆ. ಆ ಕಾಲಘಟ್ಟಕ್ಕೂ 21ನೇ ಶತಮಾನ. ಏಕೆಂತಂದರೆ ಬಸವಣ್ಣ ನನ್ನ ದೃಷ್ಟಿಯಲ್ಲಿ ಮೊಟ್ಟ ಮೊದಲ ಪ್ರಜಾಪ್ರಭುತ್ವವಾಗಿ, ನಾವು ಪ್ರಜಾಪ್ರಭುತ್ವದ ವ್ಯಾಖ್ಯೆ, ಡೆಮೋಕ್ರಸಿಯ ಡೆಫಿನಿಷನ್ ಹೇಳಿದರೆ ನಮಗೆ ಅರವಿಂದ್ ಚೊಕ್ಕಾಡಿ ಹಿಸ್ಟ್ರಿ ಮೇಸ್ಟ್ ಹೇಳ್ಕೊಟ್ರು. ಹಾಗೆ ನಾವು ಡೆಮೋಕ್ರಸಿಯ ಡೆಫಿನಿಷನ್ ಅಂದರೆ ಅಬ್ರಹಂ ಲಿಂಕನ್ ಅವರು ಹೇಳಿದ ಹಾಗೆ ಜನರಿಂದ, ಜನರಿಗಾಗಿ, ಜನರೇ ನಡೆಸುವ ಸರ್ಕಾರ ಪ್ರಜಾಪ್ರಭುತ್ವ ಅಂತ ಡೆಫಿನಿಷನ್ ಹೇಳ್ಬರ್ತೀವಿ. ಆದರೆ ನಿಜವಾಗಲೂ ಕೂಡ ಪ್ರಜಾಪ್ರಭುತ್ವದ ತಾಯಿ ಅಂತ ಅನ್ನಿಸ್ಕೊಳ್ಳೋ ಇಂಗ್ಲೆಂಡು ಅದು ಪ್ರಜಾಪ್ರಭುತ್ವವನ್ನು ಕಂಡುಕೊಂಡಿದ್ದು 13ನೇ ಶತಮಾನದಲ್ಲಿ. 13ನೇ ಶತಮಾನದಲ್ಲಿ ಅದು ಪ್ರಜಾಪ್ರಭುತ್ವದ ತೊಟ್ಟಿಲು ಕರಿತೀವಲ್ಲ, ಅದು 13ನೇ ಶತಮಾನ. ಆ ಮ್ಯಾಗ್ರಾ ಕಾರ್ಟಾ 1815 ಆ ಬ್ರಿಟನ್ನಲ್ಲಿ ಒಬ್ಬ ರಾಜ ಆಳ್ತಿರ್ತಾನೆ, ಜಾನ್ ಅಂತೇಳಿ, ಮಹಾಕ್ರೂರಿ, ಜನಗಳ ಮೇಲೆ ವಿಪರೀತ ತೆರಿಗೆ ಹಾಕಿ ಜನಗಳ ದಬ್ಬಾಳಿಕೆಯಿಂದ ಆಡಳಿತ ಮಾಡ್ತಿರ್ತಾರೆ. ಜನ ರೋಸ್ ಹೋಗ್ತಾರೆ, ರೈತರು, ಜನಸಾಮಾನ್ಯರು, ಕಾರ್ಮಿಕರು, ಬಡವರು ಒಂದಾಗ್ತಾರೆ. ಆ ಜಾನ್ ದೊರೆ ವಿರುದ್ಧ ತಿರುಗಿ ಬೀಳ್ತಾರೆ. ಜನರೆಲ್ಲ ಹೋಗಿ ಆ ದೊರೆನ ಅರಮನೆಗೆ ಹೋಗಿ ಇವತ್ತು ಏನು ಮಾತು ನಾವು ಕೇಳೋಲ್ಲ, ನನ್ನ ಮಾತು ನೀವು ಕೇಳಬೇಕು ಅಂತೇಳಿ ಜನ ಎಲ್ಲ ಹೋಗಿ ಒಂದು ಸಣ್ಣದಿಗೆ ಹಾಕೋಬಿಟ್ಟು ಅಂತೇಳಿ ಜಾನ್ ದೊರೆ ಕೈಯಲ್ಲಿ ಬಲವಂತವಾಗಿ ಬಿಟ್ಟು ಹಾಕಿ ತಾವು ಗೆಲ್ತಾರೆ. ಅದು ಪ್ರಭುತ್ವದ ವಿರುದ್ಧ ಜನಶಕ್ತಿಯ ಗೆಲುವು. ಅದಕ್ಕೆ ಮ್ಯಾಗ್ರಾ ಕಾರ್ಟಾ ಅಂತ ಆ ಸಣ್ಣದಿ ಕರೀತಾರೆ. 1815 ಕಾಲಘಟ್ಟ. ಅದು ನಾವು ಅಂದ್ಕೊಂಡಂಗೆ ಎಲ್ಲೋ ಒಂದು ಕಡೆಯಲ್ಲಿ ಜನತಂತ್ರಕ್ಕೆ ಒಂದು ಹೆಜ್ಜೆ, ಬುನಾದಿ ಅಂತ ಅನ್ಕೋಬಹುದು. ಆದರೆ ವಿಚಿತ್ರ, ನಮಗೆ ಹೆಮ್ಮೆ ಅಂತಲ್ಲ, ವಾಸ್ತವ ಏನಪ್ಪ ಅಂದರೆ ನಿಜವಾಗಲೂ ಪ್ರಜಾಪ್ರಭುತ್ವದ ಡೆಫಿನಿಷನ್ ಕೊಟ್ಟಿದ್ದು ಬಸವಣ್ಣ ಅಂತ ನನ್ನ ಲೆಕ್ಕಾಚಾರ. ಯಾಕೆಂದರೆ ಬಸವಣ್ಣನ ಒಂದು ವಚನ ಇದೆ. ಒಂದ್ಸಲ ಕೂಡಲ ಸಂಗಮ ದೇವ, ಬಸವಣ್ಣನ ಆರಾಧ್ಯ ದೈವ, ಸಾಕ್ಷಾತ್ ಶಿವ ಕೂಡಲ ಸಂಗಮ ದೇವ ಬಂದು ಬಸವಣ್ಣನ ಕೇಳಿದಂತೆ, ಬಸವ ಪಾರೈ ಕಂದ ಹೇಳೈ ಮರ್ತ್ಯದೊಳಗೆ ನನ್ನ ಭಕ್ತರು ಯಾರಯ್ಯ ಅಂತ ಕೇಳಿದ. ಮರ್ತ್ಯದೊಳಗೆ ನನ್ನ ಭಕ್ತರು ಯಾರಯ್ಯ. ಬಸವಣ್ಣನ ಕರೆದು ಕೂಡಲ ಸಂಗಮ ದೇವ ಕೇಳಿದಂತೆ, ಬಸವಣ್ಣನೇ ಬರ್ಕೊಂಡಿರುವ ವಚನ. ಕೂಡಲ ಸಂಗಮ ದೇವ ಕೇಳಿದಂತೆ, ಬಸವ ಬಾಯಿ, ಭೂಲೋಕದಲ್ಲಿ ನನ್ನ ಶ್ರೇಷ್ಠ ಭಕ್ತರು ಯಾರು ಶ್ರೇಷ್ಠ ಭಕ್ತ ಭೂಲೋಕದಲ್ಲಿ ಹೇಳು ಅಂತ ಬಸವಣ್ಣನ ಕೇಳಿದ. ಬಸವಣ್ಣ ಹೇಳಿದಂತೆ, ಮತ್ತಾರು ಇಲ್ಲ, ನಾನೊಬ್ಬನೇ ಭಕ್ತ. ಯಾರು ಇಲ್ಲ ಭೂಲೋಕದಲ್ಲಿ ಭಕ್ತರು, ಇರೋದು ಒಬ್ಬನೇ ಭಕ್ತ ಭೂಲೋಕದಲ್ಲಿ, ಅದು ನಾನೊಬ್ಬನೇ ಎನ್ನುವಂತೆ ಬಸವಣ್ಣ.
ಕೂಡಲ ಸಂಗಮ ದೇವರಿಗೆ ಆಶ್ಚರ್ಯ ಆಗುತ್ತಂತೆ. ಬಸವಣ್ಣ ಮಹಾವೀರವಂತ ಅಂದ್ಕೊಂಡಿದ್ದೆ, ಇವ್ನು ಎಂಥ ಚಂಬಗಾರ, ಯಾರೇ ಬಸವಣ್ಣ ಭಕ್ತರು ಅಂದರೆ ನಾವು ಒಬ್ಬನೇ ಭಕ್ತ ಅಂತಾರಲ್ಲ ಅಂದ್ಬಿಟ್ಟು ಕೂಡಲ ಸಂಗಮ ದೇವ ಇನ್ನೊಂದು ಪ್ರಶ್ನೆ ಕೇಳಿದಂತೆ, ನೀವು ಒಬ್ಬನೇ ಭಕ್ತ ಆದರೆ ಭೂಲೋಕದಲ್ಲಿ ಇರೋರೆಲ್ಲ ಏನಯ್ಯ? ಬಸವಣ್ಣ ಹೇಳಿದಂತೆ, ಭೂಲೋಕದಲ್ಲಿ ಉಳಿದವರೆಲ್ಲರೂ ಕೂಡ ಸಾಕ್ಷಾತ್ ಜಂಗಮ ಸ್ವರೂಪಿ ಕೂಡಲ ಸಂಗಮ ದೇವರು. ಜನರೆಲ್ಲ ಕೂಡಲ ಸಂಗಮ ದೇವರು, ನಾನೊಬ್ಬನೇ ಭಕ್ತ. ನಾವು MLಗಳು ರಾಜಕಾರಣಿಗಳು ನಾವೆಲ್ಲ ಓಟ್ ಕೊಟ್ಟಿರೋ ಮತ್ತವರೆಲ್ಲ ಕೂಡಲ ಸಂಗಮ ದೇವರು, ನಾನೊಬ್ಬನೇ ಭಕ್ತ ಅಂತ ಅಂದ್ಕೊಂಡ್ಬಿಟ್ರೆ ಅದಕ್ಕಿಂತ ಗಮನಿಸಿ ಇದಕ್ಕಿಂತ ಇದೆ. ಇದು ಬಸವಣ್ಣ ಪ್ರಜಾಪ್ರಭುತ್ವಕ್ಕೆ ಕೊಟ್ಟ ವ್ಯಾಖ್ಯಾನ. ಹಾಗಾಗಿ ನನಗೆ ಮೊಟ್ಟ ಮೊದಲ ಪ್ರಜಾಪ್ರಭುತ್ವವಾಗಿ ಬಸವಣ್ಣ ಅಂತ ನನ್ನ ತೀರ್ಮಾನ. ಅಲ್ಲ, ಬಯಲೇ ಬಿತ್ತಿ ಬಯಲೇ ಬೆಳೆದು ಬಯಲಾಗಿ ಬಯಲಾಗಿತ್ತಯ್ಯ. ಇದು ಬಯಲು ಇದೆಯಲ್ಲ, ಅದು ಕೂಡ ನನಗನ್ನಿಸುತ್ತೆ ಮುಕ್ತತೆ. ಅದನ್ನು ಹೀಗಂತಬೇಕು ನಾವು, ಮುಕ್ತತೆ ನನಗನ್ಸೋದು. ಮುಕ್ತತೆ, ಪಾರದರ್ಶಕತೆ, ಜನಪದತೆ, ಜನಗಳ ಮಧ್ಯೆಯೇ ಇರುವಂಥದ್ದಿದೆಯೋ ಅದು ಬಯಲು. ಜನಗಳ ಜೊತೆಗೆ ಇರುವುದೇ ಬಯಲು. ನಮ್ಮ ರಾಜಕಾರಣಿಗಳಿಗೆ ಯಾಕಿದ್ದು ಓದ್ಕೋಬೇಕಪ್ಪ ಅಂದರೆ, ಭಾಳ ಜನ ನಾವು ಅಧಿಕಾರಕ್ಕೆ ಬಂದರೆ ಅಟ್ಟದ ಮೇಲೆ ಕೊಟ್ಕೊಂಡ್ಬಿಡ್ತೀವಿ, ಜನಗಳಿಂದ ದೂರ ಆಗ್ಬಿಡ್ತೀವಿ. ಅಲ್ಲಮ್ಮ, ಬಯಲು ಅಂತ ಹೇಳ್ತಿರೋದೆ ನೀವು ಮೊದಲು ಜನಗಳ ಹತ್ರ ಬೀಳಬೇಕು, ಜನಗಳ ಜೊತೆಗಿರಬೇಕು, ಜನಗಳ ಜೊತೆಗೇ ಇಟ್ಕೊಂಡೇ ನೀವು ಕಾರ್ಯಚಟುವಟಿಕೆ ಮಾಡಬೇಕು ಅನ್ನೋದು. ಇದು ಮುಕ್ತತೆ ಮತ್ತು ಪಾರದರ್ಶಕತೆ ಕೊಡುತ್ತೆ. ಅವಾಗ ನಮ್ಮ ನಡವಳಿಕೆ, ವರ್ತನೆ ಅಂತ ಹೇಳಿರಲ್ಲ ಅರುಣ್ ಚೊಕ್ಕಾಡಿ, ನಮ್ಮ ವರ್ತನೆಗೆ ಮುಕ್ತತೆ ಪಾರದರ್ಶಕತೆ ಬರೋದು ನಾವು ಬಯಲಿಗೆ ಬಿದ್ದಾಗ. ಅದು ಅಲ್ಲಮ್ಮನ ಕಲ್ಪನೆ. ಆದರೆ ಇವತ್ತು ಹೇಗಾಗಿದೆ ವ್ಯವಸ್ಥೆ? ಇವತ್ತು ಆಡಳಿತ ಪಕ್ಷ, ವಿರೋಧ ಪಕ್ಷ, ನಮ್ಮಂಥ ದರಿದ್ರ ರಾಜಕಾರಣಿಗಳು ನಾವೆಲ್ಲರೂ ಯಾವ ರೀತಿ ಪದಗಳು ಬಳಸ್ತಿದ್ದೀವಿ, ಹೇಗೆ ಕಚ್ಚಾಡ್ತಿದ್ದೀವಿ, ಜನಗಳನ್ನು ಮರೆತು, ಜನಕೇಂದ್ರಿತ ವ್ಯವಸ್ಥೆಯನ್ನೇ ಮರೆತು ಸ್ವಾರ್ಥ ಕೇಂದ್ರಿತರಾಗಿ, ವ್ಯಕ್ತಿ ಕೇಂದ್ರಿತರಾಗಿ ನಮ್ಮ ಈ ರಾಜಕೀಯ ವ್ಯವಸ್ಥೆ ಎಷ್ಟು ಹೊಲಸಾಗಿದೆ ಅಂತಂದ್ರ ಬಗ್ಗೆ ನಿಮ್ಗೊತ್ತು. ನಾವು ನಮ್ಮನ್ನು ಕಂಡ್ರೆ ಭಾಳ ಸಿಟ್ಟು ಬರುತ್ತೆ. ಆದರೆ ನನಗನ್ಸೋದು ಇವತ್ತಿನ ವ್ಯವಸ್ಥೆಯ ಭಾಳ ಮಾರ್ಮಿಕವಾಗಿ ಹೇಳಿದ್ದಾರೆ ಅಲ್ಲಮ್ಮನ ಒಂದು ವಚನ. ಅಲ್ಲಮ್ಮಂದು ಬೆಳಗಿನ ವಚನಗಳು ಅಂತೀನಿ. ಅಲ್ಲಮ್ಮನ ವಚನಗಳಲ್ಲದೆ ಅಲ್ಲಮ್ಮನ ಬೆಳಗಿನ ವಚನಗಳಿದೆ. ಆ ಬೆಳಗಿನ ವಚನಗಳಲ್ಲಿ ಇನ್ಸೈಟ್, ಈಗ ಹೇಳಿದ್ರಲ್ಲ ಜಗದೀಶ್ ಅವರು, ಒಳಹೂಗಳು ಅಂತೇಳಿ ಹಾಗೆ ನೋಡ್ಕೋಬೇಕು. ಹಾಗೆ ಅಲ್ಲಮ್ಮನ ಒಂದು ಬೆಳಗಿನ ವಚನ ಇದೆ. ನಾನು ಆ ವಚನ ನನಗೆ ಆದವು, ನನ್ನ ಸಾಹಿತ್ಯ ಅಲ್ಲ, ವಿಮರ್ಶಕ ಅಲ್ಲ, ವಿಶ್ಲೇಷಕ ಅಲ್ಲ. ನಾನು ಬೇಕು ಅಂತ ಅದನ್ನು ಇವತ್ತಿನ ವ್ಯವಸ್ಥೆಗೆ ಹೊಂದಿಸ್ಕೊಳ್ತಾವ. ನಾನೇ ಎಲ್ಲ ಕಡೆ ಇದನ್ನು ಹೇಳ್ತಾ ಇರ್ತೀನಿ. ನೋಡಿ, ಅವರೆಲ್ಲಮ್ಮ ಹೇಳಿ ನಮಗೆ ಕಳ್ರಿ ಅಂತ. ಏನು ಅಲ್ಲಮ್ಮ ಹೇಳ್ದ? ಅವನೊಂದು ಬೆಳಗಿನ ವಚನ ಇದೆ. ಸಂಸಾರವೆಂಬ ಹೆಣ ಬಿದ್ದಿದೆ ಕಂಡಿದೆ, ಸಂಸಾರವೆಂಬ ಹೆಣ ಬಿದ್ದಿದೆ ಕಂಡಿದೆ, ಹೆಣವ ತಿನ್ನಲು ಬಂದ ನಾಯಿಗಳ ಜಗಳವ ನೋಡಿರೆ, ಹೆಣವ ತಿನ್ನಲು ಬಂದ ನಾಯಿಗಳ ಜಗಳವ ನೋಡಿರೆ, ನಾಯಿಗಳ ಜಗಳವ ನೋಡಿ ಹೆಣವೆಂದು ನಗುತ್ತಿದೆ ಅಂತ ನಾನು. ಇದು ನನಗೆ ಬಹಳ ತುಂಬ ಬೆಳಗಿನ ವಚನ. ಸಂಸಾರವೆಂಬ ಹೆಣ ಬಿದ್ದಿದೆ, ಹೆಣವ ತಿನ್ನಲು ಬಂದ ನಾಯಿಗಳು ಜಗಳ ಆಡ್ತಾರೆ, ನಾಯಿಗಳ ಜಗಳ ನೋಡಿ ಹೆಣವೆಂದು ನಗುತ್ತಿದೆ ಅಂತಾನೆ. ಇದು ಇವತ್ತಿನ ವ್ಯವಸ್ಥೆಗೆ ತುಂಬ ಚೆನ್ನಾಗಿದೆ. ಜನತಂತ್ರವೆಂಬ ಹೆಣ ಬಿದ್ದಿದೆ ನೋಡಿದೆ, ಹೆಣವ ತಿನ್ನಲು ಬಂದ ರಾಜಕಾರಣಿಗಳೆಂಬ ನಾಯಿಗಳ ಜಗಳವ ನೋಡಿದೆ, ರಾಜಕಾರಣಿಗಳೆಂಬ ನಾಯಿಗಳ ಜಗಳವ ನೋಡಿ ಜನತಂತ್ರದ ಹೆಣ ಎದ್ದು ನಗುತ್ತಿದೆ ನೋಡಿ ಆಗಿದೆ ನಮ್ಮ ಪರಿಸ್ಥಿತಿ. ಇದು ಇವತ್ತಿನ ಪರಿಸ್ಥಿತಿ. ಆ ಜನತಂತ್ರಕ್ಕೆ ಆಚೆ ಲಘು ಬಂದ್ಬಿಟ್ಟಿದೆ. ಏನು ಮಟ್ಟಿ ನನ್ನ ಹೆಸರು ಜಗಳ ಆಗ್ತಿದ್ದೀರಿ ಎಲ್ಲರೂ. ಇದು ಇವತ್ತಿನ ಪರಿಸ್ಥಿತಿ.
ಇಂಥ ವ್ಯವಸ್ಥೆ ಅಲ್ಲಿಂದ ಬಂದರೆ ಬಂಡಾಯಕ್ಕೆ ಬಂದರೆ ನಾನು ಎಲ್ಲೋ ಮತ್ತೆ ಎಷ್ಟೇ ಆಗಲಿ ನಾಯಿ ಹೋಗು ನಾನು ರಾಜಕಾರಣಿ ಮತ್ತು ಅಕ್ಕ ಹೋಗ್ಬಿಟ್ರೆ ಈ ಸಾಹಿತ್ಯ ಹೇಳ್ಕೊಂಡು ಪಂಪ ಅಂತ ಬಂದೆ ಬಸವಣ್ಣ ಅಂತ ಬಂದರೆ ಇದ್ದ ರಾಜಕಾರಣಕ್ಕೆ ಹೋಗ್ಬಿಟ್ರೆ ಕ್ಷಮಿಸಿ. ಆದರೆ ಇಸ್ಲಾಂ ಬಂದಕ್ಕೆ ಹೋದರೆ ಇಸ್ಲಾಂ ಬಂತು ಈಗಲೂ ಕೂಡ ಅಲ್ಲಿಂದ ನವೋದಯ ಕಾಲಘಟ್ಟ, ಕುಮಾರವ್ಯಾಸರ ಕಾಲಘಟ್ಟ ಬಿಡಿ, ಅವ್ರು ಹೇಳಿದರು 15ನೇ ಶತಮಾನ ಕುಮಾರವ್ಯಾಸರ ಕಾಲಘಟ್ಟ, ಪಂಪನ ಮಾರ್ಗ ಕುಮಾರವ್ಯಾಸರ ದೇಸಿ. ಕುಮಾರವ್ಯಾಸ ಹೇಳಿ ಕೇಳಿ ಅವನ್ಯಾವ ರಾಜರ ಆಶ್ರಯದಲ್ಲಿ ಇತ್ತಿಲ್ಲ. ಅವ್ರ ಜೊತೆಗಿನ ಕೋಳಿವಾರದಲ್ಲಿ ಯಾವುದೋ ಶಾಣ್ಬೋಗರು ಕುರುಕಳ್ಳಿ ಮನೆ ಮಂತ್ರದಲ್ಲಿ ಇದ್ದವರು. ಜಿಲ್ಲೆಗಳಿಗಾದ್ರೆ ಹಳ್ಳಿ ಜನಗಳ ಜೊತೆನೇ ಅವ್ರ ಸಂಬಂಧ. ಯಾರೋ ಹಳ್ಳಿಯವ್ರು ಬರೋರು, ಸ್ವಾಮಿ ನನ್ನ ಪಾಣಿ ನೋಡ್ರಿ, ನನ್ನ ಖಾತೆ ನೋಡ್ರಿ, ಸರ್ವೆ ನಂಬರ್ ನೋಡಿ ಬರ್ತಿದ್ರು ಅವ್ರ ಜೊತೆಗೆ ಅಂತ ಕಾಣುತ್ತೆ. ಹಾಗಾಗಿ ಕುಮಾರವ್ಯಾಸನ ಸಂಬಂಧ ಬರೀ ಹಳ್ಳಿಯವ್ರ ಜೊತೆಗೆ, ಹಳ್ಳಿಯವರ ನಡೆ ರೂಢಿ ಆರು ಭಾಷೆ ಎಲ್ಲ ನೋಡ್ಕೊಂಡಿದ್ದ. ಆಗ ಕುಮಾರವ್ಯಾಸ ಭಾರತದಲ್ಲಿ ಕುಮಾರವ್ಯಾಸ ಗದುಗಿನ ನಾರಾಯಣಪ್ಪ ಧಾರಾಳವಾಗಿ ಬಳಸಿರುವುದು ಗ್ರಾಮೀಣ ಭಾಷೆ, ಗ್ರಾಮೀಣ ಸೊಗಡು, ದೇಸಿ. ಅದ್ರ ಬಗ್ಗೆ ನಾನೀಗ ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಅದು ಬೇರೆ. ಆದರೆ ಕುಮಾರವ್ಯಾಸನ ಕಾಲಘಟ್ಟದಿಂದ ಬಂತು ಅಂದರೆ ಇದ್ದಾಗೆ ನವೋದಯ ಕಾಲಘಟ್ಟ ಕುವೆಂಪು ಬೇಂದ್ರೆ ಕಾಲಘಟ್ಟ. ಅದು ಸ್ವಾತಂತ್ರ್ಯ ಚಳುವಳಿ ಪ್ರಖರವಾಗಿದ್ದ ಕಾಲ, ಬ್ರಿಟಿಷರ ವಿರುದ್ಧ ರಾಷ್ಟ್ರೀಯತೆ ಕಾವು ಜೋರಾಗಿದ್ದ ಕಾಲ. ಆ ಕಾಲಘಟ್ಟದಲ್ಲಿ ಸ್ವಾತಂತ್ರ್ಯ ನಂತರದ ಕಾಲಘಟ್ಟದಲ್ಲಿ ರಚನೆಯಾದಂಥದ್ದನ್ನು ನಾವು ನವೋದಯ ಕಾಲಘಟ್ಟದಲ್ಲಿ ಕಾಣ್ತೀವಿ. ಆದರೆ ನವೋದಯ ಕಾಲಘಟ್ಟದ ನಂತರ ಬಂದಂಥ ಪ್ರಗತಿಶೀಲ ಇರ್ಬೋದು, ಅದಾದಮೇಲೆ ನವ್ಯ ಇರ್ಬೋದು, ಅದಾದಮೇಲೆ ಬಂಡಾಯ, ದಲಿತ. ಬಂಡಾಯ ಕಾಲಘಟ್ಟಕ್ಕೆ ಸೇರಿದವರು ಗವಿಸಿದ್ದಯ್ಯನ ಬಂಡಾಯರು. ಆದರೆ ನಾನು ಕವಿಯಲ್ಲ, ಸಾಹಿತ್ಯವಾದ್ರಿಂದ ಅದರ ಕಡೆಗೆ ಹೋಗಲ್ಲ. ಆದರೆ ಒಬ್ಬ ಸಾಮಾಜಿಕ ಹೋರಾಟಗಾರ ನನಗೆ ಹೆಚ್ಚು ಹತ್ತಿರವಾಗುವುದು ಗವಿಸಿದ್ದ ಬಳ್ಳಾರಿಯವರು. ತುರ್ತು ಪರಿಸ್ಥಿತಿಯ ದಿನಗಳಲ್ಲಿ ಅವರು ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದಕ್ಕೆ ಅಂದಿನ ನಾವೆಲ್ಲ 20-21 ವರ್ಷದ ಬಿಸಿರಕ್ತದ ಯುವಕರು 70ರ ದಶಕದಲ್ಲಿ ತುರ್ತು ಪರಿಸ್ಥಿತಿಯ ವಿರುದ್ಧ ಭೂಗತ ಹೋರಾಟಗಾರರಾಗಿ ಆಗ ಪ್ರಜಾತಂತ್ರಕ್ಕೆ ಅರಿವು ಬಂದಿದೆ, ದಬ್ಬಾಳಿಕೆ ಆಗ್ತಾ ಇದೆ, ಸರ್ವಾಧಿಕಾರಿ ಶಕ್ತಿ ಬೆಳೀತಾ ಇದೆ ಅಂತ ಹೇಳಿ ಮತ್ತೆ ಪ್ರಜಾಪ್ರಭುತ್ವದ ಮರುಮೂಲ್ಯ ಸ್ಥಾಪನೆ ಆಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇರೋ ಸಂದರ್ಭದಲ್ಲಿ ಒಂದು ಗಾಂಧಿ, ಇಂದು JP ಅಂತೇಳಿ ನಾವು ಲೋಕನಾಯಕ ಜಯಪ್ರಕಾಶ್ ನಾರಾಯಣರವರ ಮಾರ್ಗದರ್ಶನಕ್ಕೆ ಮಾರು ಹೋಗಿ ನಾವಂಥ ಹುಡುಗರೆಲ್ಲರೂ ಕೂಡ ಭೂಗತ ಚಟುವಟಿಕೆಗಳಲ್ಲಿ JP ಮೂವ್ಮೆಂಟ್ ಮೂಲಕ ಈ ಜನತಾ ಪಕ್ಷ, ಜನತಾ ಪರಿವಾರ ಅಂತ ಇವತ್ತಿನ ಈ ರಾಜಕಾರಣಕ್ಕೆ ಬಂದಿದ್ರು ಜನ ನಾವುಗಳೆಲ್ಲ. ಹಾಗಾಗಿ ಅವತ್ತು ಸಮಾಜವಾದದ ಚಿಂತನೆಗಳಿಂದ ಸ್ಫೂರ್ತಿಗೊಂಡಂಥ ನಮ್ಮಂಥ ಯುವಕರು JP ಮೂವ್ಮೆಂಟ್ ಒಳಗಡೆಯಲ್ಲಿ ಒಂದು ರೀತಿಯಲ್ಲಿ ನಾವು ಹೋರಾಟದ ಭಾಗವಾಗಿ ಬಂದಂತಹ ಗವಿಸಿದ್ದ ಬಳ್ಳಾರಿಯವರು ಕೂಡ ಆ ನಿಟ್ಟಿನಲ್ಲಿ ನಮ್ಮ ಸಮಕಾಲೀನರಾಗ್ತಾರೆ, ನಮಗೆ ಆತ್ಮೀಯರಾಗ್ತಾರೆ. ಈಗ ಚಂಪ ನನಗೆ ಒಂದು ರೀತಿ ಸ್ಫೂರ್ತಿ. ಅನೇಕ ಕಾರ್ಯಕ್ರಮಗಳಿಗೆ ಇಂಥವಕ್ಕೆಲ್ಲ ಸ್ವಲ್ಪ ಜನಕ್ಕೆ ರೋಷ ಹತ್ತಿಸ್ಬೇಕು, ಜನಕ್ಕೆ ಸಿಟ್ಟು ಬರೋ ಹಾಗೆ ಮಾಡಬೇಕು, ಜನಕ್ಕೆ ಜಾಗೃತಿ ಮೂಡಿಸಬೇಕು, ವ್ಯವಸ್ಥೆಯ ವಿರುದ್ಧ ಒಂದು ಬಂಡಾಯ ಎದ್ದೇಳಬೇಕು ಅಂತ ಬಂದಾಗೆಲ್ಲ ನಾನು ಬೆಂಗಳೂರಲ್ಲಿ ಏನಾದರೂ ಒಂದು ಹೋರಾಟದ ಕಾರ್ಯಕ್ರಮ ಮಾಡಿದರೆ ನಾನು ಕರೆಸ್ತಿದ್ದರೆ ಚಂಪನ್ನ. ಯಾಕೆಂದರೆ ನನ್ನ ಚಂಪ ಭಾಳ ಹತ್ತಿರ, ಚಂಪನ್ನು ಕರೆಸ್ತೀನಿ. ಯಾಕೆಂದರೆ ಸ್ವಲ್ಪ ಈ ಥರ ಸಿಟ್ಟು ಬರಲಿ, ಸೆಳವು ಬರಲಿ ಅಂತ ಬದುಕೂರು, ಚಂಪ ಇವರೆಲ್ಲ ಯಾಕೆ ನಾವು ನೆನೆಸ್ಕೋತೀವಿ ಅಂದರೆ ಬಂಡಾಯದ ನೆನಪಿನಲ್ಲಿ ಮಾಡಿ ಗವಿಸಿದ್ದ ಬಳ್ಳಾರಿಯವರು ಆ ದೃಷ್ಟಿಯಿಂದ ಇವತ್ತಿಗೂ ನನಗೆ ಹೆಚ್ಚು ಪ್ರಸ್ತುತರಾಗ್ತಾರೆ. ಕವಿ ಭಾಗ ಬೇರೆ, ಕಾವ್ಯದ ಭಾಗ ಬೇರೆ, ಬಂಡಾಯ ಭಾಗ. ಈ ಎಲ್ಲ ದೃಷ್ಟಿಯಿಂದ ನೋಡ್ತಾ ಕೊನೆಗೆ ನನ್ನ ಮಾತನ್ನು ಮುಗಿಸ್ಬೇಕಾದ್ರೆ 2 ಮಾತನ್ನು ಹೇಳ್ಬೇಕು. ಇಡೀ ವ್ಯವಸ್ಥೆ ಬಗ್ಗೆ ಸಿಟ್ಟಿದೆ, ನಮಗೆ ಸಿನಿಕರಾಗ್ತಾ ಇದ್ದೀವಿ.
ಇದನ್ನು ಯಾವಾಗ ನೆಟ್ಟು ಮಾಡೋಕ್ಕಾಗಲ್ಲ, ಕೆಟ್ಟೋಯ್ತು ಅಂತ. ಆದರೂ ಯೋಜನ ಹೇಳಿದಾಗೆ ನಿರಾಶೆಯೂ ಕ್ರಿಯಾಶೀಲತೆ. ಆ ಕಾರಣಕ್ಕೆ ನಾವೆಲ್ಲೋ ಒಂದು ಕಡೆ ನಿರಾಶೆಯೂ ಕ್ರಿಯಾಶೀಲರಾಗಬೇಕು ಅಂದರೆ ಈ ವ್ಯವಸ್ಥೆ ಸರಿ ಮಾಡೋದು ಹೇಗೆ? ಇವತ್ತಿನ ಈ ಎಲ್ಲ ದುರಂತಗಳಿಗೆ ವ್ಯವಸ್ಥೆಗಳಿಗೆ ಕಾರಣ ಆಗಿರೋದು ನಮ್ಮ ಚುನಾವಣಾ ಪದ್ಧತಿ. ಅರವಿಂದ್ ಚೊಕ್ಕಾಣಿಯವರು ಎಲ್ಲಿ ವೇದಿಕೆ ಮೇಲೆ ಕೂತಿರೋ ನಾವು ಏನೇ ಮಾತಾಡಿ ಎಲ್ಲ ಸುತ್ತಕೊಂಡು ರೋಗಕ್ಕೆ ಕಾರಣ ಏನು, ಈ ಎಲ್ಲ ರೋಗಗಳಿಗೆ ಕಾರಣ ಏನು, ಅದು ಮಾಧ್ಯಮದ ಸಿಗಲಿರೋ ರೋಗ ಇರ್ಬೋದು, ರಾಜಕಾರಣಿಗಳಿಗೆ ಹಿಡಿದಿರೋ ಪ್ಲೇಗ್ ಇರ್ಬೋದು, ಇನ್ಯಾವ ಕ್ಷೇತ್ರಕ್ಕೆ ತೆಗೆದಿರೋ ಕ್ಷಯರೋಗ ಇರ್ಬೋದು, ಮತ್ತೊಂದು ಕ್ಷೇತ್ರಕ್ಕೆ ತೆಗೆದಿರೋ ಕ್ಯಾನ್ಸರ್ ಆಗಿರ್ಬೋದು. ಈ ರೋಗಗಳಿಗೆಲ್ಲ ಮೂಲ ಕಾರಣ ಏನಪ್ಪ ಅಂತಂದರೆ ಅಲ್ಲಿ ಅಲ್ಟಿಮೇಟ್ಲಿ ಅದು ಕೊನೆಗೆ ಬರೋದು ಚುನಾವಣಾ ವ್ಯವಸ್ಥೆ ಬಗ್ಗೆ. ಆದ್ದರಿಂದ ನಾವೀಗ ಚುನಾವಣಾ ವ್ಯವಸ್ಥೆ ಎಲ್ಲೋ ಒಂದು ಕಡೆ ಬದಲಾಗಬೇಕಾಗಿದೆ. ಬದಲು ಮಾಡೋರು ಯಾರು? ಒಂದು ರಾಜಕೀಯ ಪಕ್ಷಗಳು, ರಾಜಕಾರಣಿಗಳು. ಎರಡು ಅದರ ಶಕ್ತಿ ಇರುವಂಥ ಮತದಾರರು ಮತ್ತು ರಾಜಕಾರಣಿಗಳ ಮಧ್ಯದಲ್ಲಿ ಈ ವ್ಯವಸ್ಥೆ ಬದಲಾಗಬೇಕು ಅಂದರೆ ಹೇಗೆ? ಅದಕ್ಕೆ ಬಸವಣ್ಣನಿಗೆ ಎರಡು ವಚನ ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತೀನಿ. ನಾನು ಅಸೆಂಬ್ಲಿಯಲ್ಲಿ ಒಂದು ಸಲ ಹೇಳಿದ್ದೆ, ಈ ವಚನನ ನಮ್ಮ ಎಲ್ಲ ರಾಜಕಾರಣಿಗಳು ಒಂದು ಚೀಟಿಲಿ ಬರೆದಿಟ್ಕೊಂಡು ಯಾವಾಗಲೂ ಜೇಬಲ್ಲಿ ಇಟ್ಕೊಂಡಿರ್ಬೇಕು ಅಂತ ನಾನು ಹೇಳಿದ್ದೆ. ಬಸವಣ್ಣ ಒಂದು ವಚನ ಹೇಳ್ತಾನೆ. ಆ ವಚನ ನಾನು ಅನ್ಕೊಂಡಿರೋದು ನಮ್ಮಂಥ ರಾಜಕಾರಣಿಗಳಿಗೆ ಬಸವಣ್ಣ ಹೇಳಿದ್ದಾನೆ ಆ ವಚನ ಅಂತ ಅನ್ಕೊಂಡಿದ್ದೀನಿ ನಾನು. ಅವನು ಹೇಳ್ತಾರೆ ಬಸವಣ್ಣ ಏನು ಅಂದರೆ, ಹಾವಿನ ಹೆಳೆಯ ಕೊಂಡು ಕೆನ್ನೆಯ ಕುಡಿಸಿಕೊಂಡಂತೆ, ಹಾವಿನ ಹೆಳೆಯ ಕೊಂಡು ಕೆನ್ನೆಯ ಕುಡಿಸಿಕೊಂಡಂತೆ, ಹುಲಿಯ ಮೀಸೆಯ ಹಿಡಿದು ಉಯ್ಯಾಲೆಯಾಡಿದಂತೆ, ಹುಲಿಯ ಮೀಸೆಯ ಹಿಡಿದು ಉಯ್ಯಾಲೆಯಾಡಿದಂತೆ, ಉರಿಯುವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕ ಬಿಡಿಸಿದಂತೆ, ಉರಿಯುವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕ ಬಿಡಿಸಿದಂತೆ, ಕೂಡಲ ಸಂಗನ ಶರಣರ ಜೊತೆ, ಕೂಡಲ ಸಂಗನ ಶರಣರ ಜೊತೆ ಮರೆತು ಸರಸವಾಡಿದರೆ MLCಗಳ ಮಂತ್ರಿಗಳ, ಮುಖ್ಯಮಂತ್ರಿಗಳ, ದರಿದ್ರ ರಾಜಕಾರಣಿಗಳ ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳಿರ್ಬೋದು ಅಂತ ಹೇಳಿದ್ದೀನಿ ನಾನು. ಅವರು ಕೂಡಲ ಸಂಗನ ಶರಣರ ಜೊತೆ ಮರೆತು ಸರಸವಾಡಿದರೆ, ನೀವು ಓಟ್ ಹಾಕಿರುವ ಮತದಾರರನ್ನ ನೀವು ಸರಸವಾಗಿ ತಗೊಂಡ್ರೆ, ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಭಾವಿಸಿದರೆ, ಮರೆತು ಸರಸವಾಡಿದರೆ ಶರಣರ ಜೊತೆ ಸುಳ್ಳದ ಕಲ್ಲ ಮಡಿಲಲ್ಲಿ ಕಟ್ಟಿಕೊಂಡು ಮಡುವಿಗೆ ಬಿದ್ದಂತ ಕಾರಣ ಕೂಡಲ ಸಂಗಮ ದೇವ ಅಂತ. ಇದು ನನಗಂತೂ ನಮ್ಮ ರಾಜಕಾರಣಿಗಳಿಗೆ ಒಂದು ಕೊಟ್ಟರು ಎಚ್ಚರಿಕೆ. ನಾವು MLA ಆಗ್ಬಿಡ್ತೀನಿ, ಏನು ಹಿಂದೆ ಮುಂದೆ ಗನ್ಮ್ಯಾನ್ಗಳು ಬ್ಲಾಕ್ ಶರ್ಟು ಗ್ರೀನ್ ಶರ್ಟು ಎಂಥದ್ದು ಹಾಕೊಂಡು ಗನ್ಮ್ಯಾನ್ಗಳು, ಪೊಲೀಸು, ನನ್ನ PA, ಆ PA ಹಿಂಗಡೆ ಇನ್ನೊಂದು ಮರಿಪಿಯೆ ಹಿಂಗಡೆ ಇನ್ನೊಂದು ಚೇಳ PA, ಇಷ್ಟೆಲ್ಲ ಇಟ್ಕೊಂಡು ಯಾವನೋ ಬರ್ತಾನೆ. ಅವನು ನಮ್ಮ ಹರಕ್ ಶರ್ಟು ಪಂಚೆ ಖಾಲಿ ಚಪ್ಪಲಿಲ್ಲ. ಅವ್ರು ಬಂದ್ಬಿಟ್ಟು, ಅಣ್ಣ ನಮಗೊಂದು MLA ಲೆಟ್ರ್ ಬೇಕಣ್ಣ, ನಮ್ದು ಹಾಸ್ಟೆಲ್ ಸೀಟ್ ಒಂದು ಲೆಟ್ರ್ ಬೇಕಣ್ಣ, ನಿಮ್ಮ MLA ಅದು ಕೇಳ್ಕೊಂಬಂದ್ರೆ ಕೈ ಅವ್ರು ಕೇಳ್ತೀನಿ ಇವ್ರು ಕೇಳ್ತೀನಿ. ಇವನು 28 ಬಾಗಿಲು ಹಾಕಿ MLA ಹತ್ರ ಬಂದು, ಸ್ವಾಮಿ ಯಾವನೋ ಬರಿಯಾಗ ಒಂದು ಹಾಸ್ಟೆಲ್ ಸೀಟ್ಗೆ ಅವ್ರ ಮಗನಿಗೆ ಒಂದು ಲೆಟ್ರ್ ಬೇಕಂತಂದರೆ ಕೈಲಿ ಅವನು ಅಂತ MLA ಕಲ್ಲು, ನೀನು ಯಾವ ಊರು ಆ ಊರ, ಹಾಗಾದ್ರೆ ಆ ಊರೊಳಗಡೆ ನಮ್ಮ ಲೀಡ್ರು ಗೊತ್ತಾ, ನೀನು ಯಾವ ಜಾತಿ ಏನು, ಈ 3 ಎಲೆಕ್ಷನಲ್ಲಿ ನನ್ನ ಪರ ಮಾಡಿದ್ದು ನನ್ನ ವಿರುದ್ಧವಾಗಿ ಮಾಡಿದ್ದು ಏನು ತಿಳ್ಕೋಬೇಕು. ಹಾಗಾಗಿ ಆ ಊರಲ್ಲಿ ಇದ್ದಾನೆ ನನ್ನ ಚೇಲ, ಆ ಚೇಲ ಹತ್ರ ಒಂದು ಚೀಟಿ ತಗೊಂಡು ಬಾ, ಆಮೇಲೆ ನಿಮಗೆ ಒಂದು ಲೆಟ್ರ್ ಕೊಡ್ತೀನಿ. ಇಷ್ಟಕ್ಕೆ ಇಷ್ಟ ಅಳಸಕ್ಕೆ ಕತ್ಬಿಟ್ರೆ ಆಗ ಬಸವಣ್ಣನ ಚೀಟಿ ಜ್ಞಾಪಕ ಬರಬೇಕು. ಮರೆತು ಸರಸ ಮಾಡಿದರೆ ಇನ್ನು 5 ವರ್ಷ ಬಿಟ್ಕೊಂಡು ಮತ್ತೆ ಬಂದರೆ ನಿನ್ನ ಸ್ಥಿತಿ ಸುಳ್ಳದ ಕಲ್ಲು ಮಡಿಲಲ್ಲಿ ಕಟ್ಟಿಕೊಂಡು ಮಡಿಲು ಸ್ಥಿತಿ ಇರೋದು ಅವನಿಗೆ ಎಚ್ಚರಿರ್ಬೇಕು.
ಆವಾಗ ಅವ್ರು ಎಷ್ಟು ನಡ್ಕೊಳ್ತಾನೆ ಅನ್ನೋದು ಬಸವಣ್ಣ ಅವ್ರಿಗೆ ಕೊಟ್ಟ ಎಚ್ಚರ. ಆದರೆ ಇಂಥವ್ರನ್ನು ಗೆಲ್ಲಿಸು ಮತ್ತಾರು ನಾವು ವ್ಯವಸ್ಥೆ ಇನ್ನೊಂದು ಭಾಗ, ನಾವೇ ಸೂತ್ರದಾರರು ಪಾತ್ರದಾರರು, ನಾವು ಹೇಗಿರಬೇಕು? ಅದಕ್ಕೆ ಬಸವಣ್ಣ ಬರೀ ಅವ್ರಿಗೆ ಎಚ್ಚರಿಕೆ ಕೊಡಲಿಲ್ಲ, ಮತದಾರರಿಗೂ ಎಚ್ಚರಿಕೆ ಕೊಟ್ಟಿದ್ದಾರೆ. ಅವನು ಹೇಳ್ತಾನೆ, ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯಿಯ ಮೊಲೆಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಅಂತಾನೆ. ಸಾಕಿ ನಾವು ಎಲೆಕ್ಷನ್ ಹಿಂದಿನ ದಿನ ನಾವೇನೇನೋ ಕೊಳಕು ಬಂದ್ಬಿಟ್ರೆ ಇದು ಗಡಿ ದುಡ್ಡ, ರಿಯಲ್ ಎಸ್ಟೇಟ್ ದುಡ್ಡ, ಪಾಪಿ ದುಡ್ಡ ಅಂತ ಯೋಚನೆ ಮಾಡಿ ಮತ್ತವರು ಇಲ್ಲಪ್ಪ ಬೇಡ ಈ ಕವರು, ಬೇಡ ನೀನು ಉಡುಗೊರೆ, ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನೀನು ಕೊಡ್ತಾ ಇರೋ ಈ ದುಡ್ಡು, ನೀನು ಕೊಡ್ತಾ ಇರೋ ಈ ಉಡುಗೊರೆ, ಅಯ್ಯ ರಾಜಕಾರಣಿ ಇದು ಕೊಡ್ತಾ ಇರೋದು ನಾಯಿಯ ಮೊಲೆಯ ಹಾಲು, ಅದು ನಾಯಿಗೆ ಸರಿ ಕಡೆಯ, ನನ್ನ ಮನೆ ದೇವರ ಪಂಚಾಮೃತಕ್ಕೆ ಒಪ್ಪುವುದಿಲ್ಲಯ್ಯ, ವಾಪಸ್ ಹೋಗ್ಬಿಟ್ರೆ ಎಷ್ಟಾಗುತ್ತೆ ಅವನು. ಆದ್ದರಿಂದ ಬಸವಣ್ಣನ ವಚನಗಳು ಈ ಅರ್ಥದಲ್ಲಿ ನಾನು ಅರ್ಥೈಸ್ಕೋಬೇಕು ಅಂತ ಇಷ್ಟಪಡ್ತೀನಿ. ಹಾಗಾಗಿ ಎಲ್ಲೋ ಒಂದು ಕಡೆಯಲ್ಲಿ ವ್ಯವಸ್ಥೆಯ ಸುಧಾರಣೆ ಒಳಗಡೆಯಲ್ಲಿ ನಿಮ್ಮ ಪಾತ್ರದ ಕಡೆಗೂ ಕೂಡ ಗಮನ ಸೆಳೆಯುವಂಥ ಇದು ಕ್ರಿಯೆಗಳು ನಡೀಬೇಕು. ಸಾಹಿತ್ಯದ ಸಂವಾದಗಳು ಇವತ್ತು ಎಲ್ಲೋ ಒಂದು ಕಡೆ ನಾನು ನೋಡಿದೆ, ಬರಗೂರು ಕಾರ್ಯಕ್ರಮ ಮಾಡ್ತಾರೆ, ಬಂಡಾಯ ಸಾಹಿತ್ಯ ಸಂಘಟನೆ ಆಶ್ರಯದಲ್ಲಿ ಅಲ್ಲಮಪ್ರಭು ಬೆಟ್ಟದೂರಣ್ಣ ಅಂತ ಬಹುಶಃ ಅವ್ರಿಗೆ ಇನ್ನೂ ಮಾಹಿತಿಗಳು ಹೆಚ್ಚು ಜಾಸ್ತಿ ಇರುತ್ತೆ. ಏನು ಅಂದರೆ ಸಾಹಿತ್ಯ ಬರೀ ಸಾಹಿತ್ಯ ಅಂತಂದರೆ ಅದು ಸಾಹಿತ್ಯಾಸಕ್ತರ ವಿಚಾರ ಸಂಕಿರಣದ ವಸ್ತು ವಿಷಯ ಅಷ್ಟಕ್ಕೆ ಇರಬೇಕು, ಅಥವಾ ಸಾಹಿತ್ಯ ಸಾಮಾಜಿಕವಾದ ಮೌಲ್ಯಗಳನ್ನ ಸಾಮಾಜಿಕ ಸಮಸ್ಯೆಗಳಿಗೂ ಬಿಂಬಿಸ್ಬೇಕಂತ ಭಾಳ ಸಲ ನಾವು ಇದನ್ನು ಯೋಚನೆ ಮಾಡ್ತೀವಿ. ನಾವು ಕುವೆಂಪುನ, ಬೇಂದ್ರೆನ, DVGನ, ಅಡಿಗರನ್ನ ಇಂಥವ್ರನ್ನೆಲ್ಲ ಆರಾಧಕ ಪ್ರವೃತ್ತಿಯಿಂದ ಕಾಣ್ತಾ ಇದ್ವಿ. ನಾವು ಅವ್ರು ಓದಿದ್ದಿಲ್ಲ, ಆದರೆ ಅವ್ರದ್ದೆಲ್ಲ ಓದ್ಬಿಟ್ರೆ ಬಾ ಎಂಥ ವ್ಯಕ್ತಿತ್ವ, ಬಹುಶಃ ಅವರು ಬರದ ಹಾಗೆ ಬದುಕಿನಲ್ಲೂ ಹಾಗೆ ಇದ್ದಾರೆ ಅಂತ ಅಂದ್ಕೊಂಡ್ವಿ. ಹಾಗಾಗಿ ಅವ್ರ ಬಗ್ಗೆ ನಮಗೆ ವಿಚಿತ್ರವಾದಂಥ ಇದು ಮನಸ್ಥಿತಿ ಇತ್ತು, ಅವರ ಆರಾಧಕ ಪ್ರವೃತ್ತಿಯಿಂದ ಕಾಣ್ತಾ ಇದ್ವಿ. ಹಾಗಾಗಿ ಒಬ್ಬ ಸಾಹಿತಿ ತನ್ನ ಬರಹ ಮತ್ತು ಬದುಕು ಎರಡೂ ಕೂಡ ನೇರವಾಗಿ ತಾನು ಹೇಳಿದ್ದಾಗೆ ತನ್ನ ಬದುಕು ಇದೆ. ಕಾರಂತರು ನಮ್ಗೆ ಯಾಕೆ ಇಷ್ಟ ಆಗ್ತಾರೆ ಶಿವರಾಮ್ ಕಾರಂತರು ಅಂದರೆ ಅವರು ನನ್ನ ಮನೆಯಲ್ಲೂ ಒಂದು ಕಡೆ ಬರೆದಿದ್ದ ಒಂದು ಅಂಕಣದಲ್ಲಿ ಕಾರಂತರು ಯಾವ ಥರ ಅಂದರೆ ಅವರು ಬಸವಣ್ಣನ ವಚನದಲ್ಲಿದ್ದಾಗೆ ಅವರು ಲೋಕ ನ್ಯಾಯನಿಷ್ಠುರಿ, ಲೋಕ ವಿರೋಧಿ, ಶರಣನು ಯಾರಿಗೂ ಅಂಜುಮನಲ್ಲ ಬಸವಣ್ಣನು. ಹಾಗೆ ಕಾರಂತರ ಸ್ವಭಾವ ಬರದಾಗೆ ನೇರವಾಗಿ ನಡವಳಿಕೆ ಇದ್ದಂಥವರು. ಆ ಥರದಿದ್ದಾಗ ಸಮಾಜಕ್ಕೆ ಒಂದು ಸ್ಪಷ್ಟವಾದ ಸಂದೇಶ ರವಾನೆ ಆಗುತ್ತೆ. ಆಗ ಯಾರ್ಯಾರು ಅಕ್ರಮವಾಗಿರ್ತೀವೋ, ಅನ್ಯಾಯವಾಗಿರ್ತೀವೋ, ಅಪ್ರಾಮಾಣಿಕರಾಗಿರ್ತೀವೋ ನಮ್ಮನ್ನು ಹೋಗಿ ಒಂದು ಚಾಟಿ ಏಟು ಬೀಳುತ್ತೆ, ಬಿಸಿ ಮುಟ್ಟುತ್ತೆ, ಕ್ರೋಧ ಕಟ್ಟುತ್ತೆ. ಹಾಗಾಗಬೇಕಾದಾಗ ಸಾಹಿತ್ಯ ಸಮಾಜಮುಖಿ ಆಗಬೇಕಾಗುತ್ತೆ. ಅಂದಿನ ಕಾಲಘಟ್ಟದ ಸಮಾಜದ ತುರ್ತು ದರ್ತುಗಳಿಗೂ ಕೂಡ ಸ್ಪಂದಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಸಾಹಿತ್ಯದ ಬಗ್ಗೆ ಹೊಸ ಮತ್ತೊಂದು ರೀತಿಯ ಹಿಂದಿನಿಂದಲೂ ಬಂದಿದೆ, ಈಗ ಹೆಚ್ಚಾಗತ್ತೆ. ಆದರೆ ಇವತ್ತಿನ ಸಾಹಿತ್ಯದಲ್ಲಿ ಬಂತು ಅಂತ ಇಟ್ತಾರೆ, ಬಂದಿದೆ, ಆದರೆ ಮುಟ್ತಾ ಇಲ್ಲ, ಜನಗಳಿಗೆ ಮುಟ್ತಾ ಇಲ್ಲ. ಯಾಕೆ ಮುಟ್ತಾ ಇಲ್ಲ ಅಂದರೆ ಓದುವ ಪ್ರವೃತ್ತಿ ಕಡಿಮೆ ಆಗಿದೆ. ಈಗ ಕಾರಂತರ ಕಾದಂಬರಿನೋ, ಬಸವಣ್ಣನ ವಚನನೋ, ಕುಮಾರವ್ಯಾಸರ ಗದಗಿನ ಭಾರತನೋ, ಅಡಿಗರ ನೆಹರು ನಂತರ ಯಾರೋ ಪ್ರಶ್ನೆಗೋ ಕವನನೋ ಇವತ್ತು ಓದ್ಕೊಂಡು ನಾವು ಇವತ್ತಿನ ಕಾಲಘಟ್ಟದ ಒಳಗಡೆಯಲ್ಲಿ ಹೊಸ ಹುಮ್ಮಸ್ ಪಡ್ಕೊಳ್ಳೋಣ ಅಂತಕ್ಕೆ ಓದುವ ಪ್ರವೃತ್ತಿನೇ ಇಲ್ಲವೇ ಇದೆ. ಈಗ ನಾವು ಬೆಳ್ಳಿ
ವೇದಿಕೆ ಅಂತ ನಾವು ಇವತ್ತಿನ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಪುಸ್ತಕ ಪ್ರೇಮಿ ವೇದಿಕೆಯಲ್ಲಿ ಮಾಡ್ತಿದ್ವಿ, ಪುಸ್ತಕಗಳು ಬಿಡುಗಡೆ ಮಾಡಿದ್ದೀವಿ. ಕೊಂಡ್ಕೊಂಡು ಓದೋರು ಯಾರು? ಅದಕ್ಕೆ ಮೊನ್ನೆ ಕರ್ನಾಟಕ ಸರ್ಕಾರ ಒಂದು ಅನೌನ್ಸ್ಮೆಂಟ್ ಮಾಡಿತು, ಮೊಬೈಲ್ ಬಿಡಿ ಪುಸ್ತಕ ಹಿಡಿ. ಇನ್ನೊಂದು ಕಾರ್ಯಕ್ರಮ ಕೊಡ್ತೀವಿ ಸರ್ಕಾರ, ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಂತ. ಅಂದರೆ ನಾವು ಯಾವ ಮಟ್ಟಿಗೆ ಬಂದಿದ್ದೀವಿ ಅಂದರೆ, ಸರ್ಕಾರ ಒಂದು ಯೋಜನೆಯ ಮೂಲಕ ಬಲವಂತವಾಗಿ ನಮ್ಮ ಮಕ್ಕಳ ಕೈ ಒಂದು ಪುಸ್ತಕ ಹಿಡಿಸ್ಬೇಕು ಅನ್ನೋ ಸ್ಥಿತಿ ಬಂದಿದೆ ಅಂದರೆ, ಅಲ್ಲಿಗೆ ಇದು ಅವನತಿಯೋ ಪ್ರಗತಿಯೋ ನೀವೇ ತೀರ್ಮಾನ ಮಾಡಬೇಕು. ಇದರ ಬಗ್ಗೆ ಮಾತ್ರ ನನಗೆ ತೀವ್ರವಾದ ನೋವಿದೆ, ವಿಷಾದ ಇದೆ. ಇಷ್ಟು ಮಾತು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಮಸ್ಕಾರ.